ವಾಲಿಬಾಲ್ ಆಟದ ಗುಣ ಮತ್ತು ಲಕ್ಷಣಗಳು ಅಂದರೆ ವಾಲಿಬಾಲ್ ಆಟ ಆಡುವಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಆಟಗಾರರು ಯಾವ ಗುಣಗಳು ಮತ್ತು ಲಕ್ಷಣ ಹೊಂದಿರುತ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಆ ತಂಡವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲೂ ಸಹ ಆಯ್ಕೆಗಾರರಾಗಿರ್ಬೋದು ಅಥವಾ ತರಬೇತಿದಾರರು ಏನು ತಂಡವನ್ನು ರಚನೆ ಮಾಡಬೇಕಂತಂದರೆ ಏನು ಆಯ್ಕೆಗಾರರು ಅಥವಾ ತರಬೇತಿದಾರ ಇರ್ತಾರೋ ಅವರು ಸಹ ಕೆಲವು ಮಾನದಂಡಗಳನ್ನು ಉಪಯೋಗಿಸ್ತಾರೆ. ಅಂದರೆ ವಾಲಿಬಾಲ್ ಆಟವನ್ನು ಆಡುವಂಥ ಆಟಗಾರರ ಗುಣ ಮತ್ತು ಲಕ್ಷಣಗಳು ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ ಅವರು ಮುತುವರ್ಜಿ ವಹಿಸಿ ಒಂದು ತಂಡವನ್ನು ರಚನೆ ಮಾಡ್ತಾರೆ. ಆ ಮುತುವರ್ಜಿ ಮಾಡುವಂಥ ಸಂದರ್ಭದಲ್ಲಿ ಕೆಲವು ನಿಯಮಗಳನ್ನು ಕೆಲವು ಲಕ್ಷಣಗಳನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ. ಒಂದೊಂದು ಆಟದಲ್ಲಿ ಸಹ ಅಂದರೆ ಒಂದೊಂದು ಕ್ರೀಡೆಯಲ್ಲಿ ಆಟ ಆಡುವಂಥ ಸಂದರ್ಭದಲ್ಲೂ ಸಹ ಆ ಕ್ರೀಡೆಗೆ ಅಥವಾ ಆ ಆಟಗಳಿಗೆ ಅನುಗುಣವಾಗಿ ಕೆಲವು ಗುಣಲಕ್ಷಣಗಳಿರ್ತವೆ. ಒಂದು ಕಬಡ್ಡಿ ಆಡ್ತೀವಿ ಅಂತಂದ್ರೆ ಅದರದೇ ಆದಂತಹ ಕೆಲವು ಗುಣಲಕ್ಷಣಗಳಿರ್ತವೆ. ಅದೇ ರೀತಿಯಾಗಿ ಖೋ ಖೋ ಆಡುವಂಥ ಸಂದರ್ಭದಲ್ಲಿ ಸಹ ಅದಕ್ಕೆ ಆದಂತಹ ಸಂಬಂಧಪಟ್ಟಂತಹ ಗುಣಲಕ್ಷಣಗಳಿರ್ತವೆ. ಅದೇ ರೀತಿಯಾಗಿ ವಾಲಿಬಾಲ್ ಆಟ ಆಡುವಂತಹ ಸಂದರ್ಭದಲ್ಲೂ ಸಹ ಕೆಲವು ಗುಣಲಕ್ಷಣಗಳನ್ನು ನಾವು ಹೊಂದಿರಬೇಕಾಗುತ್ತೇವೆ. ಆಟಗಾರರ ಆ ಲಕ್ಷಣ ಹೊಂದಿದ್ದಂಥ ಸಂದರ್ಭದಲ್ಲಿ ಅವರು ಪರಿಪಕ್ವವಾದ ಅಂದರೆ ಪರ್ಫೆಕ್ಟ್ ಆಟಗಾರನ ಆಗಲು ಅನುಕೂಲ ಆಗುತ್ತೆ, ಯೋಗ್ಯತೆಯನ್ನು ಸಹ ಹೊಂದಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಯಾವ್ಯಾವ ಲಕ್ಷಣಗಳನ್ನು ಹೊಂದಿರಬೇಕು ಅಂದರೆ ಅನ್ನೋ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಂದರೆ ವಾಲಿಬಾಲ್ ಆಟ ಆಡುವಂಥ ಸಂದರ್ಭದಲ್ಲಿ ಯಾವ್ಯಾವ ಗುಣ ಮತ್ತು ಲಕ್ಷಣವನ್ನ ಆಟಗಾರರು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ವಾಲಿಬಾಲ್ ಆಟದ ಗುಣ ಲಕ್ಷಣಗಳು. ಹಿಂಗೆ ಎಲ್ಲ ಆಟಗಳಿಗೂ ಸ್ವಲ್ಪ ತನ್ನದೇ ಆದ ಲಕ್ಷಣ ಹೊಂದಿರ್ತವೆ. ಅದೇ ರೀತಿಯಾಗಿ ವಾಲಿಬಾಲ್ ಆಟದಲ್ಲಿ ಸಹ ಕೆಲವು ಲಕ್ಷಣ ಹೊಂದಿರ್ತೇವೆ. ಅವು ಯಾವ ತಿಳಿಸ್ಕೊಡ್ತೀವಿ. ಮೊದಲಿಗೆ ಎತ್ತರವಾದ ನಿಲುವನ್ನು ಹೊಂದಿರಬೇಕು. ವಾಲಿಬಾಲ್ ಆಟ ಆಡುವಂಥ ಸಂದರ್ಭದಲ್ಲಿ ಎತ್ತರವಾದ ನಿಲುವನ್ನು ಹೊಂದಿರುವಂತಹ ಆಟಗಾರನ್ನ ನಾವು ಆಯ್ಕೆ ಮಾಡ್ತೀವಿ ಅಥವಾ ಆಟಗಾರ ಆಗಿರ್ತಾನೆ. ಎತ್ತರವಾದ ನಿಲುವನ್ನು ಹೊಂದಿರಬೇಕು. ಎರಡನೇದಾಗಿ ಚಪಲತೆಯನ್ನ ಹೊಂದಿರಬೇಕು. ಅದೇ ರೀತಿಯಾಗಿ ಮೂರನೇದಾಗಿ ಸ್ಫೋಟಕ ಶಕ್ತಿ. ಸ್ಫೋಟಕ ಶಕ್ತಿಯನ್ನ ಹೊಂದಿರ್ತಕ್ಕಂಥ ಆಟಗಾರ ಆಗಿರಬೇಕು. ಅದೇ ರೀತಿಯಾಗಿ ನಾಲ್ಕನೇದು ಮೈಮಡಿತವನ್ನ ಹೊಂದಿರ್ತಕ್ಕಂಥ ಆಟಗಾರ ಆಗಿರಬೇಕು. ಮೈಮಡಿತ ಹೊಂದಿರ್ತಕ್ಕಂಥ ಆಟಗಾರ ಆಗಿರಬೇಕು. ಅದೇ ರೀತಿಯಾಗಿ ಐದನೇದು ಉತ್ತಮ ವೇಗವನ್ನ ಹೊಂದಿರ್ತಕ್ಕಂಥ ಆಟಗಾರ ಆಗಿರಬೇಕು. ಆರನೇದಾಗಿ ಪ್ರತಿಕ್ರಿಯಾ ವೇಗ. ಪ್ರತಿಕ್ರಿಯಾ ವೇಗವನ್ನು ಹೊಂದಿರತಕ್ಕಂಥ ಆಟಗಾರರಾಗಿರಬೇಕು. ಅದೇ ರೀತಿಯಾಗಿ ಕಣ್ಣು ಮತ್ತು ಕೈಗಳ ಸಂಯೋಜನೆ ಹೊಂದಿರಬೇಕು. ಏಳನೇದು ಕಣ್ಣು ಮತ್ತು ಕೈಗಳ ಸಂಯೋಜನೆಯನ್ನ ಹೊಂದಿರತಕ್ಕಂಥ ಆಟಗಾರ ಆಗಿರಬೇಕು. ಅದೇ ರೀತಿಯಾಗಿ ಎಂಟನೇದು ಕಷ್ಟ ಸಹಿಷ್ಣುತೆ. ಕಷ್ಟ ಸಹಿಷ್ಣುತೆಯನ್ನ ಹೊಂದಿರತಕ್ಕಂಥ ಆಟಗಾರ ಆಗಿರಬೇಕು. ಅಂದ್ರೆ ಈ ವಾಲಿಬಾಲ್ ಆಟದಲ್ಲಿ ಈ 8 ಲಕ್ಷಣಗಳನ್ನ ಗುಣ ಮತ್ತು ಲಕ್ಷಣಗಳನ್ನ ಹೊಂದಿರತಕ್ಕಂಥ ಆಟಗಾರರನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಆಟಗಾರರು ಸಹ ಇವಿಷ್ಟು ಲಕ್ಷಣಗಳನ್ನ ಹೊಂದಿರಬೇಕು. ಇಷ್ಟು ಲಕ್ಷಣಗಳನ್ನ ಹೊಂದಿರತಕ್ಕಂಥ ಆಟಗಾರ ಒಳ್ಳೆಯ ಆಟಗಾರನಾಗಲು ಯೋಗ್ಯತೆಯನ್ನ ಹೊಂದಿರ್ತಾನೆ. ಅವನು ಉತ್ತಮವಾದ ಕ್ರೀಡಾಪಟು ಆಗ್ತಾನೆ. ಇದರಲ್ಲಿ ಒಂದು ಕಮ್ಮಿ ಆಯ್ತಂದ್ರೆ ಅವನು ಅಷ್ಟು ಪರಿಪಕ್ವತೆಯನ್ನ ಹೊಂದಿರುವುದಿಲ್ಲ. ಅಂದ್ರೆ ಸ್ಪಷ್ಟವಾದ ಸದೃಢವಾದ ಕ್ರೀಡೆಯನ್ನ ಅಂದ್ರೆ ವಾಲಿಬಾಲ್
ಮತ್ತು ಲಕ್ಷಣಗಳು ಹೊಂದಿರತಕ್ಕಂಥ ಆಟಗಾರ ಪೂರ್ಣ ಪ್ರಮಾಣದಲ್ಲಿ ವಾಲಿಬಾಲ್ ಆಟವನ್ನ ಆಡಲು ಏನಾಗ್ತಾರೆ, ಯೋಗ್ಯತೆಯನ್ನ ಹೊಂದಿರ್ತಾರೆ. ಅಂದ್ರೆ ಮೊದಲಿಗೆ ಒಂದೊಂದಾಗಿ ತಿಳ್ಕೊಂಡವರ ಗುಣಲಕ್ಷಣದಲ್ಲಿ ಮೊದಲಿಗೆ ಎತ್ತರವಾದ ನಿಲುವನ್ನ ಹೊಂದಿರಬೇಕು. ನೋಡಿ, ಸಾಮಾನ್ಯವಾಗಿ ವಾಲಿಬಾಲ್ ಆಟ ಆಡುವಂತ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಳ್ತಾರೆ. ಅಂದ್ರೆ ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ತರಬೇತುದಾರರಾಗಲಿ ಅಥವಾ ಆಯ್ಕೆ ಸಮಿತಿಯಾಗಿರಲಿ ರಾಜ್ಯ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ನೋಡಿರ್ತೀರಿ, ಎತ್ತರವಾದ ನಿಲುವನ್ನ ಹೊಂದಿರುವಂತಹ ಆಟಗಾರರನ್ನ ಮಾತ್ರ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಅಂದ್ರೆ 6 ಅಡಿಯಿಂದ ಮೇಲ್ಪಟ್ಟು ಇರ್ತಕ್ಕಂಥ ಆಟಗಾರನ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡಿಕೊಳ್ತಾರೆ. ಯಾಕಂದ್ರೆ ಇದು ಏನಿದು ಆಟ, ವಾಲಿಬಾಲ್ ಆಟ ಗಾಳಿಯಲ್ಲಿ ಆಡುವಂತಹ ಆಟವಾಗಿರೋ ಕಾರಣ ಅತಿ ಹೆಚ್ಚು ಎತ್ತರವಾದಂತಹ ಆಟಗಾರನ ಆಯ್ಕೆ ಮಾಡಿಕೊಳ್ತಾರೆ. ಯಾಕಂದ್ರೆ ಗಾಳಿಯಲ್ಲಿ ಆಡುವಂತ ಸಂದರ್ಭದಲ್ಲಿ ಎತ್ತರಕ್ಕೆ ನೆಗೆಯಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಎತ್ತರವಾದ ನಿಲುವನ್ನ ಹೊಂದಿರುವಂತಹ ಆಟಗಾರನ ಆಯ್ಕೆ ಮಾಡಿಕೊಳ್ತಾರೆ. ಯಾಕಂದ್ರೆ ಎದುರಾಳಿ ಅಂಕಣದಿಂದ ಬರ್ತಕ್ಕಂಥ ಚೆಂಡನ್ನ ತಡೆಯಲು ಸಹ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ನನ್ನ ಅಂಕಣದಿಂದ ಎದುರಾಳಿ ಅಂಕಣಕ್ಕೆ ಜೋರಾಗಿ ಹೊಡೆತವನ್ನ ಹೊಡೆಯುವಂತಹ ಸಂದರ್ಭದಲ್ಲೂ ಸಹ ಎತ್ತರವಾದ ನಿಲುವನ್ನ ಹೊಂದಿರುತ್ತಾರೆ. ಎತ್ತರವಾದ ನಿಲುವನ್ನ ಯಾಕಂದ್ರೆ ಹೊಡೆಯುವಂತ ಸಂದರ್ಭದಲ್ಲಿ ಎದುರಾಳಿ ಅಂಕಣ ಅಂತಿರ್ತಕ್ಕಂಥ ಆಟಗಾರರಿಗೆ ತಾನು ಹೊಡೆದಂತಹ ಚೆಂಡು ಅಥವಾ ಬಾಲು ಅವರ ಕೈಗೆ ಸಿಗದೆ ತನ್ನ ಎದುರಾಳಿ ಅಂಕಣಕ್ಕೆ ಹೋಗುವ ಹಾಗೆ ಇರಲು ಅನುಕೂಲವಾಗಿರುತ್ತೆ. ಅದೇ ರೀತಿಯಾಗಿ ಎದುರಾಳಿ ಅಂಕಣದಿಂದ ಬರ್ತಕ್ಕಂಥ ಚೆಂಡು ಅದನ್ನ ತಡೆಯಲು ಸಹ ವಾಯಿಸ್ಕೊಳ್ಳಲ್ಲ. ಎತ್ತರವಾದಂತಹ ಆಟಗಾರನ ಆಯ್ಕೆ ಮಾಡಿಕೊಂಡ ಸಂದರ್ಭದಲ್ಲಿ ಎದುರಾಳಿ ಅಂಕಣದಿಂದ ಬರ್ತಕ್ಕಂಥ ತಂಡನ್ನ ತಡೆಯಲು ಸಹ ಅನುಕೂಲವಾಗುತ್ತೆ. ಮೋಸ್ಟ್ ಆಫ್ ಆಲ್ ನೀವೆಲ್ಲ ನೋಡಿದ್ರು ವಾಲಿಬಾಲ್ ಆಟದಲ್ಲಿ ಎತ್ತರವಾದ ನಿಲುವನ್ನು ಹೊಂದಿರತಕ್ಕಂಥ ಆಟಗಾರರು ನಟ್ಟಿನವರೆಗೂ ಸಹ ತನ್ನ ತಲೆಯನ್ನ ಹೊಂದಿರ್ತಾರೆ. ಹೌದ್ರಲ್ಲಿ ನೋಡಿರ್ತಾರೆ, ಹೌದೇ ತಾನೆ, ನೋಡಿದ್ದಾರೆ. ನಟ್ಟಿಗೆ ಸಹ ಅವರ ತಲೆ ಟಚ್ ಆಗಿರುತ್ತೆ. ನಿಂತ ಜಾಗದಿಂದಲೂ ಸಹ ಕೈಯನ್ನ ಚಾಚಿದ್ರೆ ನಟ್ಟಿನ ಮೇಲ್ಭಾಗದಲ್ಲಿ ಕೈ ಹೋಗಿರುತ್ತೆ, ಕೆಳಭಾಗದಲ್ಲಿ ಇರ್ತದ ಮೇಲ್ಭಾಗ ಹೋಗಿರುತ್ತೆ. ಅಂದ್ರೆ ನಟ್ಟಿನ ಮೇಲ್ಭಾಗದಲ್ಲಿ ಹೋಗಿರುತ್ತೆ. ಒಂದು ಸ್ವಲ್ಪ ಮಟ್ಟಿಗೂ ಸಹ ಅವರು ಜಂಪ್ ಅನ್ನ ಮಾಡಿದ್ರೆ ಇನ್ನೂ ಎತ್ತರ ರೀತಿಯಲ್ಲಿ ಅಂದ್ರೆ ಮೇಲ್ಕೆ ಹೋಗ್ತಾರೆ. ಅದು ನಟ್ಟಿಗೆ ಏನು ನಿಂತ ಜಾಗದಲ್ಲಿ ನಿಂತಾಗ ಏನು ನಟ್ಟಿನ ಮೇಲ್ಭಾಗದಲ್ಲಿ ಕೈ ಇರುತ್ತೋ ಅದಕ್ಕಿಂತ ಇನ್ನೂ ಸ್ವಲ್ಪ ಮೇಲ್ಭಾಗಕ್ಕೆ ಸಹ ಅವರು ಕೈಯನ್ನ ತೆಗೆದುಕೊಂಡು ಹೋಗುವಂತ ನಿಲುವನ್ನ ಹೊಂದಿರ್ತಾರೆ ಜಂಪ್ ಮಾಡಿದ ಸಂದರ್ಭದಲ್ಲಿ. ಆ ಕಾರಣಕ್ಕೋಸ್ಕರವಾಗಿ ಎತ್ತರವಾದ ನಿಲುವನ್ನ ಹೊಂದಿರತಕ್ಕಂಥ ಆಟಗಾರರಾಗಿರಬೇಕು. ಅಂದ್ರೆ ವಾಲಿಬಾಲ್ ಆಟದಲ್ಲಿ ಅಂತಹ ಆಟಗಾರ ಅವರು ಚೆನ್ನಾಗಿ ಆಟವನ್ನ ಆಡಲು ಅನುಕೂಲವಾಗುತ್ತೆ. ನೀವು ಕೇಳಬಹುದು, ಎತ್ತರವಾದ ನಿಲುವನ್ನು ಹೊಂದಿರತಕ್ಕಂಥ ಆಟಗಾರನ ಆಯ್ಕೆ ಮಾಡಿಕೊಂಡ್ರೆ ಸರ್ ಇನ್ನುಳಿದಂತ ಏನ್ ಮಾಡಬಹುದು, ಸಮ ಪ್ರಮಾಣದಲ್ಲಿ ಮಧ್ಯ ಪ್ರಮಾಣದಲ್ಲಿ ಇರ್ತಕ್ಕಂಥ ಆಟಗಾರನ ಅಂತ ನೀವು ಕೇಳಬಹುದು. ಎತ್ತರವಾದ ನಿಲುವನ್ನು ಹೊಂದಿರತಕ್ಕಂಥ ಆಟಗಾರನ ಜೊತೆಗೂ ಸಹ ಸ್ವಲ್ಪ ಮಟ್ಟಿಗೆ ಅವರಿಗಿಂತ ಹೈಟ್ ಕಮ್ಮಿ ಇರ್ತಕ್ಕಂಥ ಆಟಗಾರನ ಸಹ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅವನ ಯೋಗ್ಯತೆಗೆ ಅನುಗುಣವಾಗಿ ಅಂದ್ರೆ ಏನ್ ಎತ್ತರವಾದ ನಿಲುವನ್ನು ಹೊಂದಿರತಕ್ಕಂಥ ಆಟಗಾರನ ಸಮ ಪ್ರಮಾಣದಲ್ಲಿ ಸಹ ಅವನು ಆಡುವಂತಹ ಗುಣವನ್ನ ಹೊಂದಿರುವಂತಹ ಆಟಗಾರನ ಆಯ್ಕೆ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಅವನು ಆಟ ಆಡ್ತಾನೆ. ಅವರ ರೀತಿಯಲ್ಲಿ ಅವರು ಏನ್ ರೀಚ್ ಆಗ್ತಾನೋ ಜಂಪ್ ಮಾಡಿದ ರೀತಿಯಲ್ಲಿ ಅವನಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಸಹ ಕಡಿಮೆ ಪ್ರಮಾಣದಲ್ಲಿ ಸಹ ಜಂಪ್ ಅನ್ನ ಮಾಡಬಹುದು ಅಥವಾ ಯೂಸ್ ಮಾಡಬಹುದು. ಈ ರೀತಿಯಾದಂತಹ ನಿಲುವನ್ನ ಹೊಂದಿರತಕ್ಕಂಥ ಆಟಗಾರರನ್ನು ನಾವು ವಾಲಿಬಾಲ್ ಆಟದಲ್ಲಿ ಕಾಣಬಹುದಾನೆ. ಎತ್ತರವಾದ ನಿಲುವನ್ನು ಹೊಂದಿರ್ತಾರೆ ಅಂದ್ರೆ 6 ಅಡಿಗಿಂತ ಮೇಲ್ಪಟ್ಟಂತಹ ಆಟಗಾರ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾರೆ. ಆದರೂ ಸಹ 6 ರಿಂದ 5.5 ಅಡಿಯಲ್ಲಿ 5.5ರಿಂದ 5.5 ಅಡಿಯಲ್ಲಿ ಇರ್ತಕ್ಕಂಥ ನಿಲುವನ್ನು ಹೊಂದಿರತಕ್ಕಂಥ ಆಟಗಾರರನ್ನು ಸಹ ಆಯ್ಕೆ ಮಾಡಿಕೊಳ್ತಾರೆ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಶಾಲಾ ಕಾಲೇಜು ಲೆವೆಲ್ ಅಲ್ಲಿ ನಮ್ಮ ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅಥವಾ ಕಲಿಯುವಂತ ಸಂದರ್ಭದಲ್ಲಿ ಸಹ ಅವರ ಆಸಕ್ತಿಗೆ ಅನುಗುಣವಾಗಿ ನಾವು ತಂಡವನ್ನ ಆಯ್ಕೆ ಮಾಡ್ಕೊಂತ ಹೋಗ್ತೀವಿ. ಅದೇ ರೀತಿಯಾಗಿ ಅವರ ಪ್ರತಿಭೆಯನ್ನು ಸಹ ನಾವು ಇಲ್ಲಿ ಗುರುತಿಸಿ ಅವರಿಗೆ ಉತ್ತಮವಾದ ತರಬೇತಿಯನ್ನ ನೀಡ್ತೀವಿ. ಅದೇ ರೀತಿಯಾಗಿ ಚಪಲತೆ ಅಂತಂದ್ರೆ ಇನ್ನೊಂದು ಗೊತ್ತಿದ್ದೀರಾ ಚಪಲತೆ ಆಕ್ಟಿವಿಟಿ ಅಂದ್ರೆ ಬಹಳ ಆಕ್ಟಿವಿಟಿ ಅಂದ್ರೆ ಬಹಳ ಏನಂತ ನಿಂತ ಜಾಗದಲ್ಲಿ ನಿಲ್ಲೋದ್ರೆ ನಾವು ಏನಪ್ಪ ಆಡು ಭಾಷೆಯಲ್ಲಿ ಗ್ರಾಮೀಣ ಭಾಷೆಯಲ್ಲಿ ಇವರೇನಪ್ಪ ಕೂತ ಜಾಗದಲ್ಲಿ ಕೂತ್ಕೊಳ್ಳಲ್ಲ, ನಿಂತ ಜಾಗದಲ್ಲಿ ನಿಂತ್ಕೊಳ್ಳಲ್ಲ ಅಂತ ಅಂತೀವ್ತಾನೆ. ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಗ್ರಾಮೀಣ ಭಾಷೆಯಲ್ಲಿ ನಾವು ಅವ್ನು ಏನಪ್ಪ ಅಂದ್ರೆ ಮಂಗ ಮಾಡ್ತಾನೆ. ಮಂಗಕ್ಕೆ ಮಾಡಿಕೆ ಕೊಟ್ರೆ ಹೆಂಗೆ ಆ ಬದಿಯಿಂದ ಈ ಬದಿಗೆ, ಈ ಬದಿಯಿಂದ ಆ ಬದಿಗೆ ಹೆಂಗ್ ಅಡ್ಡಾಡ್ತಾನೆ. ಹೌದೇನು ಮಂಗ ಕೈಯಲ್ಲಿ ಸಿಕ್ಕ ಅಡ್ಡಾಡ್ತಾನೆ.
ಅಂತ ಅಂತಿದ್ದಾನೆ ನಾವು. ಅದೇ ರೀತಿಯಾಗಿ ಚಪಲತೆಯನ್ನು ಹೊಂದಿರತಕ್ಕಂತ ಆಟಗಾರನ ಹೊಂದಿರ್ತಾರೆ. ಅಂದ್ರೆ ಇಡೀ ಅಂಕಣದ ತುಂಬಾ ಬಹಳ ಆಕ್ಟಿವ್ ಆಗಿ ಓಡಾಡ್ತಾರ ಅಥವಾ ನಿಂತಿರ್ತಾರ, ಓಡಾಡುವಂತಹ ಚಾಕಚಕ್ಯತೆಯನ್ನು ಹೊಂದಿರತಕ್ಕಂತ ಆಟಗಾರರನ್ನ ನಾವು ಆಯ್ಕೆ ಮಾಡಿಕೊಳ್ತೀವಿ. ಚಪಲತೆ ಅಂದ್ರೆ ಬಹಳ ಇಡೀ ಆಕ್ಟಿವ್ ಆಗಿ ಫಸ್ಟ್ ಏನು ಮ್ಯಾಚ್ ಸ್ಟಾರ್ಟ್ ಆಗಿದ, ಏನು ಫಸ್ಟ್ ಪ್ರಾರಂಭವಾಗುತ್ತ ಮ್ಯಾಚ್ ಕೊನೆಯವರೆಗೂ ಸಹ ಅದೇ ರೀತಿಯ ಉತ್ಸಾಹದಲ್ಲಿ ಇರ್ತಕ್ಕಂಥ ಆಕ್ಟಿವ್ ಇರ್ತಕ್ಕಂಥ ಆಟಗಾರನ ನಾವಿಲ್ಲಿ ಆಯ್ಕೆ ಮಾಡಿಕೊಳ್ತೇವೆ. ಅದೇ ಅಂದ್ರೆ ಅದನ್ನೇ ನಾವಿಲ್ಲಿ ಚಪಲತೆ ಅಂತೀವಿ. ಇಂಗ್ಲಿಷ್ ಅಲ್ಲಿ ಆಕ್ಟಿವ್ ಅಂತೀವಿ, ಕನ್ನಡದಲ್ಲಿ ಚಪಲತೆ ಅಂತೀವಿ. ಅಂದ್ರೆ ಏನು ಪೂರ್ಣ ಪ್ರಮಾಣದಲ್ಲಿ ತನ್ನನ್ನು ತಾನು ಇಡೀ ಆಡುವಂತ ಸಂದರ್ಭದಲ್ಲಿ ತೊಡಗುವಂತೆ, ಒಂದ ಸ್ಥಳದಲ್ಲಿ ನಿಲ್ಲದೆ ಇಡೀ ಅಂಕಣದ ತುಂಬಾ ಆಕ್ಟಿವ್ ಆಗಿ ಚಾಕಚಕ್ಯತೆಯಿಂದ ಚಲನೆಯನ್ನ ಹೊಂದಿರತಕ್ಕಂತಹ ಆಟಗಾರರನ್ನು ನಾವಿಲ್ಲಿ ಆಟಗಾರ ಆಯ್ಕೆ ಮಾಡ್ಕೊಳ್ತೀವಿ. ಮತ್ತು ಅವನು ಆ ರೀತಿಯಾದಂತಹ ಲಕ್ಷಣ ಹೊಂದಿರತಕ್ಕಂತ ಆಟಗಾರನಾಗಿರಬೇಕು, ಚಪಲತೆಯನ್ನು ಹೊಂದಿರತಕ್ಕಂತ ಆಟಗಾರನಾಗಿರಬೇಕು. ಅದೇ ರೀತಿಯಾಗಿ ಸ್ಫೋಟಕ ಶಕ್ತಿ. ಸ್ಫೋಟಕ ಶಕ್ತಿ ಅಂದ್ರೆ ಏನು, ನಾವು ಏನು ಬಾಂಬ್ ಇಟ್ಟಾಗ ಏನು ದೊಡ್ಡ ಏನು ಬಾಂಬ್ ಬ್ಲಾಸ್ಟ್ ಆಗುತ್ತೋ ಅದೇ ರೀತಿಯಾಗಿ ಹೊಂದಿರತಕ್ಕಂತಹ ನಾವು ಆಟಗಾರರನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಅಂದ್ರೆ ಎದುರಾಳಿ ಅಂಕಣಕ್ಕೆ ಬಾಲನ್ನ ಕಳಿಸುವಂತಹ ಸಂದರ್ಭದಲ್ಲಿ ಏನು ಹೊಡಿತಾನೋ ಅಂದ್ರೆ ಬಾಲನ್ನ ಎಷ್ಟು ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ ಯೂಸ್ ಮಾಡಿ ಏನು ಎದುರಾಳಿ ಅಂಕಣಕ್ಕೆ ಹೊಡಿತಾನೋ ಅಂತಹ ಶಕ್ತಿಯನ್ನು ಹೊಂದಿರತಕ್ಕಂಥ ಆಟಗಾರರನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಅಂದ್ರೆ ವಾಲಿಬಾಲ್ ಆಟಗಾರರಲ್ಲಿ ಆಯ್ಕೆ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಆ ಲಕ್ಷಣವನ್ನು ಹೊಂದಿರತಕ್ಕಂಥ ಆಟಗಾರರಾಗಿರ್ಬೇಕು. ಅಂದ್ರೆ ಸ್ಫೋಟಕ ಶಕ್ತಿ ಅಂದ್ರೆ ಇಡೀ ಸ್ಟ್ರೆಂತ್, ಸ್ಟ್ರಾಂಗ್ ಅಂಡ್ ಸ್ಟ್ರೆಂತ್ ಅಂದ್ರೆ ಫಿಟ್ ಬಾಡಿ ಆಗಿರ್ಬೇಕು. ಫಸ್ಟ್ ಇಂದ ಹಿಡಿದು ಪ್ರಾರಂಭದಿಂದ ಅಂತಿಮದವರೆಗೂ ಸಹ ಅದೇ ಉತ್ಸಾಹದಲ್ಲಿ ಅದೇ ಶಕ್ತಿಯನ್ನು ಹೊಂದಿರತಕ್ಕಂಥ ಆಟಗಾರನಾಗಿರಬೇಕು. ಸ್ಫೋಟಕ ಶಕ್ತಿಯನ್ನ ಅಂದ್ರೆ ಜೋರಾಗಿ ಹೊಡೆಯುವಂತಹ ಶಕ್ತಿಯನ್ನು ಹೊಂದಿರುವಂತಹ ಆಟಗಾರನಾಗಿರಬೇಕು. ಅದೇ ರೀತಿಯಾಗಿ ಎದುರಾಳಿ ಅಂಕಣದಿಂದ ಬರ್ತಕ್ಕಂಥ ಚೆಂಡನ್ನ ತಡೆಯುವಂತಹ ಶಕ್ತಿಯನ್ನ ಆಗಿರಬೇಕು. ಗೊತ್ತಾಯ್ತಾ? ಆ ರೀತಿಯಾದಂತಹ ಲಕ್ಷಣ ಹೊಂದಿರತಕ್ಕಂಥ ಆಟಗಾರ ಈ ವಾಲಿಬಾಲ್ ಆಟದಲ್ಲಿ ಇರ್ತಾರೆ. ಅದೇ ರೀತಿಯಾಗಿ ಮೈ ಮಣಿತ ಅಂದ್ರೆ ಮೈ ಅಂದ್ರೆ ಏನು ನಮ್ಗಿರ್ತಕ್ಕಂಥ ಬಾಡಿ ಏನು ಕತ್ತಿಂದ ಅಂದ್ರೆ ಭುಜದಿಂದ ಹಿಡಿದು ಪಾದದವರೆಗೂ ಇದನ್ನ ಮೈ ಮಣಿತ ಅಂತೀವಿ. ಮೈ ಮಣಿತ ಅಂತ ಯಾಕಂತ ಅಂದ್ರೆ ಇಲ್ಲಿರ್ತಕ್ಕಂಥ ಕೈಯು ಬಂತು ಸಹ ಕಾಲು ಬಂತು, ಅದನ್ನೆಲ್ಲ ಕೂಡೀಕರಣ ಮಾಡಿ ಮೈ ಮಣಿತ ಹೊಂದಿರತಕ್ಕಂಥ ಲಕ್ಷಣವನ್ನು ಯಾವ ರೀತಿ ಲಕ್ಷಣ ಹೊಂದಿರಬೇಕಪ್ಪ ಅಂತಂದ್ರೆ ತಾನು ಆಡುವಂತಹ ಸಂದರ್ಭದಲ್ಲಿ ಅಂದ್ರೆ ವಾಲಿಬಾಲ್ ಆಟ ಆಡುವಂತಹ ಸಂದರ್ಭದಲ್ಲಿ ತನ್ನ ಎಡ ಅಥವಾ ಬಲ ಭಾಗ ಅಥವಾ ಮುಂಬದಿಯಲ್ಲಿ ಬರ್ತಕ್ಕಂಥ ಚೆಂಡನ್ನ ಡೈ ಮಾಡುವ ಮುಖಾಂತರ ಅಥವಾ ಬಗ್ಗಿ ಆಡುವ ಮುಖಾಂತರ ತನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂದ್ರೆ ಇಂದ್ರಿಯಗಳು ಏನು ಕಣ್ಣು ಕಿವಿ ಏನಿರ್ತೋ ಅಷ್ಟೇ ಇರ್ತೋ ಅದೇ ರೀತಿಯಾಗಿ ಎಷ್ಟು ಮುಖ್ಯ ಪ್ರಾಮುಖ್ಯತೆ ಅಂದ್ರೆ ಕೈಕಾಲುಗಳು ಸಹ ಅಷ್ಟೇ ಪ್ರಾಮುಖ್ಯತೆ ಇರ್ತಕ್ಕಂಥ ಕೈಕಾಲುಗಳನ್ನ ಚಲನೆ ಮಾಡುವುದರ ಮುಖಾಂತರ ಎಡಭಾಗಕ್ಕೆ ಅಥವಾ ಬಲಭಾಗಕ್ಕೆ ಮತ್ತು ಮುಂಭಾಗಕ್ಕೆ ಹಿಂಭಾಗದಲ್ಲಿ ಚಲನೆ ಮಾಡುವುದರ ಮುಖಾಂತರ ಏನು ಎದುರಾಳಿ ಅಂದ್ರೆ ಆಡಿ ಎದುರಾಳಿ ಬರ್ತಕ್ಕಂಥ ಆಟವನ್ನ ಅಂದ್ರೆ ಬಾಲನ್ನ ತಡೆ ಹಿಡಿಯುವುದರ ಮುಖಾಂತರ ತನ್ನ ಸಹ ಆಟಗಾರರಿಗೆ ಅನುಕೂಲವಾಗುವ ಹಾಗೆ ಮಾಡುವಂತ ಲಕ್ಷಣವನ್ನ ಈ ಮೈಮಣಿತ ಹೊಂದಿರತಕ್ಕಂತಹ ಆಟಗಾರ ಲಕ್ಷಣವನ್ನ ಹೊಂದಿರ್ತಾನೆ. ಅಂದ್ರೆ ಚಲನೆ ಅಂದ್ರೆ ಕೈ ಅಥವಾ ಕೈಯನ್ನ ಎಡಭಾಗಕ್ಕೆ ಅಥವಾ ಬಲಭಾಗಕ್ಕೆ ಮುಂಭಾಗಕ್ಕೆ ನಿಂತ ಜಾಗದಲ್ಲಿ ಏನ ಮೈ ಮುರಿಯುತ್ತಾರೆ ಅಂತಾರಲ್ಲ, ನಿಂತ ಜಾಗದ ಕೈ ಸುಸ್ತಾಗಿದ್ರೆ ಕೈ ಎಲ್ಲ ಸೊಂಟ ಎಲ್ಲ ಏನಾಗಿತ್ತು ನೋವು ಮಾಡ್ತೀವಲ್ಲ ಅದೇ ರೀತಿಯಾಗಿ ನಿಂತ ಜಾಗದಲ್ಲಿ ಬಾಲನ್ನ ತಡೆ ಹಿಡಿಯುವುದರ ಮುಖಾಂತರ ಎಡಭಾಗರಾಗ್ಲಿ ಬಲಭಾಗರಾಗ್ಲಿ ಕಾಲನ್ನ ಕೈಯನ್ನ ಚಲನೆ ಮಾಡುವುದರ ಮುಖಾಂತರ ಎದುರಾಳಿ ಅಂಕಣದಿಂದ ಬರ್ತಕ್ಕಂಥ ಚೆಂಡನ್ನ ತಡೆ ಹಿಡಿದು ತನ್ನ ಸಹ ಆಟಗಾರರಿಗೆ ನೀಡುವಂತ ಗುಣವನ್ನ ಇಲ್ಲಿ ಹೊಂದಿರತಕ್ಕಂಥ ಆಟಗಾರ ಆಗಿರಬೇಕು. ಅದೇ ರೀತಿಯಾಗಿ ಉತ್ತಮ ವೇಗ ಅಂದ್ರೆ ನಾವು ಇಲ್ಲಿ ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ಸಹ ಅದೇ ಯಾವ ಸರ್ವಿಸ್ ಅಂದ್ರೆ ಜಂಪ್ ಸರ್ವಿಸ್ ಮಾಡುವಂತಹ ಸಂದರ್ಭದಲ್ಲಿ ನಾವು ವೇಗವಾಗಿ ಬಂದು ಜಂಪ್ ಮಾಡುವುದರ ಮುಖಾಂತರ ಎದುರಾಳಿ ಅಂಕಣಕ್ಕೆ ನಾವು ಬಾಲನ್ನು ಕಳಿಸ್ತೀವಿ. ಅದೇ ರೀತಿಯಾಗಿ ನಾವು ಎದುರಾಳಿ ಅಂಕಣಕ್ಕೆ ಜೋರಾಗಿ ಹೊಡಿಬೇಕಪ್ಪ ಅಂತಂದ್ರೆ ತನ್ನ ಸಹ ಆಟಗಾರ ಪಾಸ್ ಮಾಡಿಸಿ ಸೆಟ್ಟರ್ ಅಂತ ಇರ್ತಾರಲ್ಲ ಅವನು ಪಾಸ್ ಮಾಡ್ತಾನೆ ಬಾಲ್ನ ತನ್ನ ಎದುರಾಳಿ ಅಂಕಣಕ್ಕೆ. ಅಂತ ಸಂದರ್ಭದಲ್ಲಿ ಅವನು
ಏನ್ ಮಾಡ್ತಾನೆ ಅಂದ್ರೆ ಓಡಿ ಬಂದು ವೇಗವಾಗಿ ಬರುವುದರ ಮುಖಾಂತರ ಎದುರಾಳಿ ಅಂಗಣಕ್ಕೆ ಜಂಪ್ ಮಾಡಿ ಹೊರಗೆ ಕಳಿಸ್ತಾನೆ. ಅದೇ ರೀತಿಯಾಗಿ ಉತ್ತಮ ವೇಗವನ್ನ ಹೊಂದಿ ಅವನು ಏನ್ ಮಾಡ್ತಾನೆ, ಇಡೀ ಅಂಗಣ ತುಂಬಾ ಓಡಾಡುವುದರ ಮುಖಾಂತರ ಏನ್ ಮಾಡ್ತಾನೆ, ಬಾಲನ್ನ ತಡೆ ಹಿಡಿಯುವುದಾಗಿ ಕಳಿಸುವುದಾಗಿ ಮಾಡ್ತಿರ್ತಾನೆ. ಆ ರೀತಿಯಾದಂತಹ ವೇಗವನ್ನ, ಉತ್ತಮ ವೇಗವನ್ನ ಹೊಂದಿರತಕ್ಕಂತ ನಾವು ಆಟಗಾರನ ನಾವಿಲ್ಲಿ ವಾಲಿಬಾಲ್ ಆಟದಲ್ಲಿ ಕಾಣಬಹುದಾದ ರೀತಿಯಾಗಿ ಆ ಲಕ್ಷಣವನ್ನ ಹೊಂದಿರ್ತಾನೆ. ಆಯ್ಕೆಗಾರರು ಸಹ ಅವನ ವೇಗ ಅವನ್ನು ಸಹ ಅವನ್ನ ಪರಿಗಣಿಸ್ತಾರೆ. ಆ ರೀತಿಯಾದ ವೇಗವನ್ನ ಹೊಂದಿರತಕ್ಕಂಥ ಆಟಗಾರರನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ದಳುಚಿ ದೇಹ, ದಪ್ಪ ದೇಹ ಹೊಂದಿರತಕ್ಕಂಥ ಆಟಗಾರನ ಇಲ್ಲಿ ಹೆಚ್ಚಾಗಿ ತೆಗೆದುಕೊಳ್ಳಿಲ್ಲ. ಅವನಲ್ಲಿ ಉತ್ತಮವಾದ ವೇಗವನ್ನ ನಾವು ಕಾಣಬಹುದಾ, ಕಾಣದೇ ಇರಬಹುದಾ? ದಪ್ಪವಾದ ವ್ಯಕ್ತಿ ಉತ್ತಮ ವೇಗ ಇರ್ತಾರೆ, ಇರಲ್ಲ, ಇರೋದಿಲ್ಲ. ಅದಕ್ಕೆ ಅವರ ಆಯ್ಕೆ ಸಂದರ್ಭದಲ್ಲಿ ಉತ್ತಮ ವೇಗವಾಗಿ ಹೊಂದಿರತಕ್ಕಂಥ ಆಟಗಾರನ ಆಯ್ಕೆ ಮಾಡಿಕೊಳ್ತಾರೆ. ಫುಲ್ ಆಕ್ಟಿವಿಟಿ, ಫ್ಲೆಕ್ಸಿಬಿಲಿಟಿ ಹೊಂದಿರತಕ್ಕಂಥ ಆಟಗಾರನ ನಾವಿಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಗುಣಲಕ್ಷಣ ಯಾಪ ಅಂದ್ರೆ ಪ್ರತಿಕ್ರಿಯೆ ವೇಗ. ಈ ಪ್ರತಿಕ್ರಿಯೆ ವೇಗ ಅಂದ್ರೆ ಎದುರಾಳಿ ಅಂಕಣ ಇರ್ತಕ್ಕಂಥ ಇದಂದ್ರೆ ನಮ್ಮ ಅಂಕಣಕ್ಕೆ ಬರ್ತಕ್ಕಂಥ ಬಾಲನ್ನ ತಡೆ ಹಿಡಿದು ಅವನು ಯಾವ ರೀತಿಯಾಗಿ ಕಳಿಸಿರ್ತಾನ ಅಂದ್ರೆ ತನ್ನ ಅಂಕಣಕ್ಕೆ ಬರುವಂತಹ ಚೆಂಡು ಅಂದ್ರೆ ಎದುರಾಳಿ ಅಂಕಣದಿಂದ ಬರ್ತಕ್ಕಂತಹ ಚೆಂಡು ತನ್ನ ಅಂಕಣದಲ್ಲಿ ಯಾವ ರೀತಿಯ ವೇಗದಲ್ಲಿ ಬಂದಿರುತ್ತೋ ಅದೇ ರೀತಿಯ ವೇಗದಲ್ಲಿ ಎದುರಾಳಿ ಅಂಕಣಕ್ಕೆ ಕಳಿಸಬೇಕು. ಕಳಿಸುವಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಏನು ಸ್ಥಾನವನ್ನ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಖಾಲಿ ಜಾಗ, ಪ್ಲೇಸ್ಮೆಂಟ್ ಅಂತೀವಿ. ಆ ಪ್ಲೇಸ್ಮೆಂಟ್ ಅನ್ನ ಅಂದ್ರೆ ಆಟ ಆಡುವ ಸಂದರ್ಭದಲ್ಲಿ ಎಲ್ಲ ಏನ್ ಮಾಡಿರ್ತಾರೆ, ಕೆಲವು ಎದುರಾಳಿ ಮುಂಭಾಗಕ್ಕೆ ಬಂದಿರ್ತಾರೆ, ಹಿಂಬದಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥ ಆಟಗಾರ ಇರ್ತಾರೆ. ಯಾವ ರೀತಿಯಲ್ಲಿ ಆ ಕಡೆಯಿಂದ ಬಾಲ್ ಬಂದಿರುತ್ತೋ ಅದೇ ರೀತಿಯಾಗಿ ಅದೇ ಸ್ಪೀಡ್ ಅಲ್ಲಿ ನಾವು ಖಾಲಿ ಇರುವಂತಹ ಸ್ಥಳದಲ್ಲಿ ಪ್ರತಿಕ್ರಿಯೆ ಮಾಡುವುದರ ಮುಖಾಂತರ ಏನು ನೀವು ನ್ಯೂಟನ್ ತರ್ಮ ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಕೇಳಿರ್ತಾನೆ. ವೇಗ ಮತ್ತು ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ನಾವು ಅದನ್ನ ಆಕ್ಷನ್ ಅಂಡ್ ರಿಯಾಕ್ಷನ್, ನಾನು ಏನ್ ಕೊಡ್ತೀನೋ ಏನ್ ಹೇಳ್ತೀನೋ ಅದಕ್ಕೆ ತಕ್ಷಣ ರಿಯಾಕ್ಷನ್ ಮಾಡ್ತಿರ್ತಾನೆ. ಅದೇ ರೀತಿಯಾಗಿ ಈ ಅಂದ್ರೆ ನ್ಯೂಟನ್ ತರಳ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ವೇಗವನ್ನ ನಾವು ಎದುರಾಳಿ ಅಂಕಣಕ್ಕೆ ಕಳಿಸ್ತೀವಿ. ಅಂದ್ರೆ ಆ ಕಡೆಯಿಂದ ಏನು ಫೋರ್ಸ್ ಅಲ್ಲಿ ಬರ್ತಕ್ಕಂಥ ಚೆಂಡನ್ನ ತಡೆ ಹಿಡಿದು ಮತ್ತು ಸಹ ಆಟಗಾರರಿಂದ ತನ್ನ ಎದುರಾಳಿ ಅಂಕಣಕ್ಕೆ ಗ್ಯಾಪ್ ಅಲ್ಲಿ ಅದೇ ವೇಗದಲ್ಲಿ ಚೆಂಡನ್ನ ಕಳಿಸುವಂತಹ ಲಕ್ಷಣವನ್ನ ಹೊಂದಿರತಕ್ಕಂತಹ ಆಟಗಾರನ ನಾವಿಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಆಯ್ಕೆ ಮಾಡುವ ಸಂದರ್ಭದಲ್ಲೂ ಸಹ ಈ ರೀತಿಯಾದಂತಹ ಲಕ್ಷಣವನ್ನ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಕಣ್ಣು ಮತ್ತು ಸಂಯೋಜನೆ, ಕಣ್ಣು ಮತ್ತು ಕೈಗಳ ಸಂಯೋಜನೆಯಲ್ಲಿ ಬಹಳ ಪ್ರಮುಖ. ಕಣ್ಣು ಸರಿಯಾದ ರೀತಿಯಲ್ಲಿ ಕಂಡಿರ್ತಾನೆ, ನಾವು ಬಾಲನ್ನ ನಾವು ಜಡಿಸ್ಕೊಡಕ್ಕಾಗುತ್ತೆ, ಹೌದಾ ತಾನೆ? ಇಲ್ಲಿ ಎಷ್ಟು ಪ್ರಾಮುಖ್ಯತೆ ಅಂದ್ರೆ ಕಣ್ಣು ಅಂದ್ರೆ ಅಷ್ಟು ಪ್ರಾಮುಖ್ಯತೆ ಅಂದ್ರೆ ಎದುರಾಳಿ ಕಡೆಯಿಂದ ಬರ್ತಕ್ಕಂಥ ಚೆಂಡ ಆಗಿರುವುದು ಅಥವಾ ತನ್ನ ಸಹ ಆಟಗಾರ ತನಗೆ ನೀಡುವಂತಹ ಸಂದರ್ಭದಲ್ಲಿ ಸಹ ಸರಿಯಾದ ರೀತಿಯಲ್ಲಿ ಕಣ್ಣು ಕಾಣಬೇಕು. ಅಂದ್ರೆ ಬಾಲನ್ನ ಜಡ್ಜ್ ಮಾಡಬೇಕು, ಯಾವ ಕಡೆಯಿಂದ ಬರ್ತಿದೆ, ಯಾವ ಕಡೆ ಬರ್ತಾ ಇದೆ, ಯಾವ ಕಡೆ ಹೋಗ್ತಾ ಇದೆ, ಅದನ್ನ ನಾವು ಕಾನ್ಸಂಟ್ರೇಷನ್ ರೀತಿಯಲ್ಲಿ ನೇರ ದೃಷ್ಟಿಯನ್ನ ಬಾಲಿನ ಕಡೆ ನೋಡುವ ಮುಖಾಂತರ ನಾವು ಕಾಣಬಹುದು. ಆ ಕಾರಣಕ್ಕೋಸ್ಕರ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಲಕ್ಷಣವನ್ನ ಏನು ಆಡುವಂತ ಆಟಗಾರರ ಲಕ್ಷಣದಲ್ಲಿ ಕಣ್ಣು ಸರಿಯಾದ ಪ್ರಾಮುಖ್ಯತೆ ವಹಿಸ್ತಾರೆ. ಆ ರೀತಿಯ ಕಣ್ಣು ಅಥವಾ ಏನು ಸಂಯೋಜನೆ, ಅವನಿರ್ತಕ್ಕಂಥ ಬಾಡಿ ಕೋಆರ್ಡಿನೇಷನ್, ಸಂಯೋಜನೆ ಅಂದ್ರೆ ಅವನಲ್ಲಿ ಇರ್ತಕ್ಕಂಥ ಸಂಯೋಜನೆ ಅಂದ್ರೆ ಎಲ್ಲಾ ಇಂದ್ರಿಯಗಳು ಸಹ ಸರಿಯಾದ ರೀತಿಯಲ್ಲಿ ಹೊಂದಿ ಸರಿಯಾದ ಕ್ರಿಯೆಯನ್ನ ಹೊಂದಿರಬೇಕು. ಅಂದ್ರೆ ಕೈಯಾಗಿ, ಕಾಲಾಗಿ, ನಮ್ಮಿರ್ತಕ್ಕಂಥ ಬಾಡಿ ಇರ್ತಕ್ಕಂಥ ಎಲ್ಲಾ ಪಾರ್ಟ್ಗಳು ಅಂದ್ರೆ ತಲೆಯಿಂದ ಹಿಡಿದು ಪಾದವರೆಗೆ ಇರತಕ್ಕಂಥ ಕೋಆರ್ಡಿನೇಷನ್, ಸಂಯೋಜನೆ ಇದ್ದಾಗ ಮಾತ್ರ ನಾವು ಉತ್ತಮವಾದಂತಹ ಆಟಗಾರನ ನಾವು ಇಲ್ಲಿ ಕಾಣಬಹುದಾಗಿದೆ. ಅದೇ ಆಯ್ಕೆಗಾರರು ಸಹ ಏನ್ ಮಾಡ್ತಾರೆ, ಕಣ್ಣು ಮತ್ತು ಅವನಿರ್ತಕ್ಕಂಥ ಸಂಯೋಜನೆ ಅಂದ್ರೆ ಬಾಡಿಯಲ್ಲಿರ್ತಕ್ಕಂಥ ಕೋಆರ್ಡಿನೇಷನ್ ಸಹ ಅಬ್ಸರ್ವೇಷನ್ ಮಾಡುವುದರ ಮುಖಾಂತರ ಉತ್ತಮವಾದ ಆಟಗಾರರನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಆ ಲಕ್ಷಣ ಆಟಗಾರ ಅವೆಲ್ಲಾ ಲಕ್ಷಣಗಳನ್ನ ಹೊಂದಿರ್ತಾರಂತೆ ಕಣ್ಣು ಮತ್ತು ಸಂಯೋಜನೆ ಸರಿಯಾಗಿ ಹೊಂದಿರತಕ್ಕಂತ ಆಟಗಾರರಾಗಿರ್ತಾನೆ. ಅದೇ ರೀತಿಯಾಗಿ ಕಷ್ಟ ಸಹಿಷ್ಣುತೆ. ಇಲ್ಲಿ ಕಷ್ಟ ಸಹಿಷ್ಣುತೆ ಅಂದ್ರೆ ನಾವು ಏನಪ್ಪಾ ಅಂತಂದ್ರೆ ಒಂದು ಆಟ ಆಡ್ತೀವಿ ಅಂದ್ರೆ ಬಹಳ ಕಷ್ಟಪಟ್ಟು ಆಡ್ತಿರ್ತಾನೆ, ಹೌದು ತಾನೆ? ಯಾವುದೇ ಆಟ ಆಗಲಿ ನಾವು ತಂಡದಲ್ಲಿ ವಿಜಯಶಾಲಿ ಆಗಬೇಕು, ನಮ್ಮ ತಂಡಕ್ಕೆ ನಾವು ಜಯವನ್ನು ಕೊಡಬೇಕು, ಆಟಕ್ಕೆ ಸರಿಯಾದ ನ್ಯಾಯವನ್ನ ದೊರಕಿಸಿಕೊಡಬೇಕು. ಆ ಕಾರಣಕ್ಕೋಸ್ಕರ ನಾವು ಸರಿಯಾಗಿ ಆಟವನ್ನ ಆಡಬೇಕು ಅನ್ನೋದು ಮನೋಭಾವನೆ ನಮ್ಮಲ್ಲಿ ಇದ್ದೇ ಇರುತ್ತೆ ತಾನೆ.
ಆ ಕಾರಣಕ್ಕೋಸ್ಕರ ನಾವು ಯಾವುದೇ ಕ್ರೀಡೆ ಆಗಲಿ ಆಡುವಂತ ಸಂದರ್ಭದಲ್ಲಿ ಬಹಳ ಕಷ್ಟಪಟ್ಟು ಕಲಿತೀವಿ, ಕಷ್ಟಪಟ್ಟು ಆಟ ಆಡ್ತೀವಿ. ಆ ಆಟವನ್ನ ಅಥವಾ ಕಲಿಯುವಂತ ಸಂದರ್ಭದಲ್ಲಿ ಬಹಳ ಆಸಕ್ತಿಯಾಗಿ ನಾವು ಆಟವನ್ನ ಆಡ್ತೀವಿ. ಹೌದು ತಾನೆ? ಅದೇ ರೀತಿಯಾಗಿ ವಾಲಿಬಾಲ್ ಆಟದಲ್ಲಿ ಸಹ ಲಕ್ಷಣವನ್ನ ಕಷ್ಟ ಸಹಿಷ್ಣುತೆ, ಕಷ್ಟಪಟ್ಟು ಎದ್ದು ಬಿದ್ದು ಓಡಿ ಏನಿರಲಿಲ್ಲ ಎತ್ತರವಾದ ನಿಲುವು, ಇವೆಲ್ಲ ಏನಿದಾವೆ ಎಷ್ಟು ಲಕ್ಷಣಗಳು ಈ ಒಂದೇ ಲಕ್ಷಣದಲ್ಲಿ ಕಾಣಬಹುದಾಗಿದೆ. ಕಷ್ಟ ಸಹಿಷ್ಣುತೆ ಅಂದ್ರೆ ಎತ್ತರವಾದ ನಿಲುವಾಗಿರುವುದು, ಚಪಲತೆ ಅಂದ್ರೆ ಇವೆಲ್ಲವನ್ನು ಮೈಗೂಡಿಸಿಕೊಂಡು ನಾವಿಲ್ಲಿ ಕಷ್ಟಪಟ್ಟು ಆಟವನ್ನ ಆಡಬೇಕಾಗುತ್ತೆ. ಆ ರೀತಿಯಾದಂತಹ ಲಕ್ಷಣ ಹೊಂದಿದಾಗ ಮಾತ್ರ ನಾವು ಉತ್ತಮ ವಾಲಿಬಾಲ್ ಆಟಗಾರನಾಗಬಹುದಾಗಿದೆ ಅಥವಾ ಕಲಿಯೂ ಸಹ ಅನುಕೂಲ ಆಗುತ್ತೆ. ಹೌದು ತಾನೆ? ಕಷ್ಟ ಅಂದ್ರೆ ಗೊತ್ತಾಯ್ತಲ್ಲ, ಯಾವುದೇ ಆಗಲಿ ಈಸಿ ಮೆಥಡ್ ಹೋಗಲ್ಲ. ಯಾವುದೇ ಮಾತು ಮಾಡ್ಬೇಕಂದ್ರೆ ನಾವು ಕಷ್ಟ ಪಡ್ಲೇಬೇಕು. ಓದುವುದರಾಗ್ಲಿ ಅಥವಾ ಬರೆಯುವುದರಾಗ್ಲಿ ಅಥವಾ ನಡೆಯುವುದರಾಗ್ಲಿ ಅಥವಾ ಯಾವುದೇ ಆಟವನ್ನ ಕಲಿಯುವುದರಾಗ್ಲಿ ಯಾವುದರಾಗ್ಲಿ ಕಷ್ಟ ಪಡ್ಲೇಬೇಕಾರೆ. ಈ ಹುಟ್ಟಿದ ತಕ್ಷಣ ಮಗು ಏನು ಓಡಾಡುತ್ತಾ, ಅದಕ್ಕೂ ಒಂದು ಸ್ವಲ್ಪ ಟೈಮ್ ಅನ್ನೋದಿರುತ್ತೆ. ಅಂದ್ರೆ ಇಷ್ಟು ವರ್ಷ ಮಗು ಓಡಾಡುತ್ತೆ, ಊಟ ಮಾಡುತ್ತೆ. ಅದೇ ರೀತಿಯಾಗಿ ನಾವು ಇವೆಲ್ಲಗಳನ್ನ ಒಳಗೊಂಡು ಕಷ್ಟವಾಗಿ ನಾವು ಆಟವನ್ನ ಕಲಿತು, ಆಸಕ್ತಿಯಿಂದ ಕಲಿತು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಉತ್ತಮ ಆಟಗಾರರಾಗಲು ನಾವು ಅನುಕೂಲ ಆಗಬೇಕು. ಎಲ್ಲಾ ಲಕ್ಷಣಗಳನ್ನ ಒಳಗೊಂಡಿರ್ತಕ್ಕಂಥ ಆಟಗಾರ ಏನಾಗಿರ್ತಾನೆ, ಅವನು ಉತ್ತಮ ವಾಲಿಬಾಲ್ ಆಟಗಾರನಾಗಿರ್ತಾನೆ. ಇವೆಲ್ಲಾ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಆಟಗಾರ ವಾಲಿಬಾಲ್ನ ಆಟವನ್ನ ಆಡ್ತಾನೆ. ಅದೇ ರೀತಿಯಾಗಿ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಸಹ ತರಬೇತಿದಾರರಾಗಲಿ ಅಥವಾ ಆಯ್ಕೆಗಾರರಾಗಲಿ ಇವೆಲ್ಲಾ ಅಂಶಗಳನ್ನ ನೋಡ್ಬಿಟ್ಟು ಕ್ರೋಢೀಕರಿಸಿ ಉತ್ತಮವಾದ ಆಟಗಾರನಾಗ್ಲಿ ಅಥವಾ ಆಯ್ಕೆ ಮಾಡ್ತಾನೆ. ಇವೆಲ್ಲಾ ಲಕ್ಷಣಗಳನ್ನು ಒಳಗೊಂಡ ಆಟಗಾರ ಒಂದು ಒಳ್ಳೆಯ ತಂಡವನ್ನ ರಚನೆ ಮಾಡಿ ತಂಡವನ್ನ ಜಯಶಾಲಿಯಾಗಿ ಮಾಡ್ತಾನೆ. ಆ ರೀತಿಯಾಗಿ ನಾವು ಅಂದ್ರೆ ಈ ಎಲ್ಲಾ ಗುಣಲಕ್ಷಣ ಹೊಂದಿರತಕ್ಕಂಥ ಆಟಗಾರ ನಾವು ಗುಣ ಮತ್ತು ಲಕ್ಷಣ ಹೊಂದಿರತಕ್ಕಂಥ ಆಟಗಾರ ನಾವು ನೋಡಬಹುದಾಗಿದೆ ಮತ್ತೆ ಆಯ್ಕೆಗಾರರು ಸಹ ಎಲ್ಲಾ ಲಕ್ಷಣಗಳನ್ನು ನೋಡಿಕೊಂಡು ತಾನೆ ಆಯ್ಕೆ ಮಾಡ್ತಾನೆ. ಇಷ್ಟು ವಾಲಿಬಾಲ್ ಅಂಕಣದಲ್ಲಿ ಬರ್ತಕ್ಕಂಥ ಅಂದ್ರೆ ವಾಲಿಬಾಲ್ ಆಟದಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳು. ಎಲ್ಲಾ ಗುಣಲಕ್ಷಣಗಳನ್ನು ನಾವು ನೋಡ್ಬಿಟ್ಟೆ ನಾವು ಉತ್ತಮವಾದ ಆಟಗಾರನ ನೋಡ್ತೀವಿ. ಎಲ್ಲಾ ಲಕ್ಷಣ ಒಳಗೊಂಡ ಆಟಗಾರ ಉತ್ತಮ ವಾಲಿಬಾಲ್ ಆಟಗಾರನಾಗಿರ್ತಾನೆ. ಲಕ್ಷಣವನ್ನ ಹೊಂದಿರತಕ್ಕಂಥ ಆಟಗಾರನಾಗಬೇಕು. ಏನೋ ಎತ್ತರವಾದ ನಿಲುವನ್ನ ಯಾವ ರೀತಿ ಹೊಂದಿರ್ತಾರೋ ವಾಲಿಬಾಲ್ ಆಟ ಎತ್ತರವಾದ ನಿಲುವನ್ನ ಹೊಂದಿರ್ತಾನೆ. ಯಾವ ರೀತಿಯಾದ ನಿಲುವನ್ನು ಹೊಂದಿರಬೇಕು ಅನ್ನೋದು ತಿಳಿಸ್ತೀರಾ? ಹೇಳ್ತೀರಾ? ಮಾತಾಡಿ ಹೇಳಿದ್ದಾನೆ. ಇದುವರೆಗೆ ಎತ್ತರವಾದ ನಿಲುವನ್ನು ಹೊಂದಿರತಕ್ಕಂಥ ಆಟಗಾರ ಎಷ್ಟು ಅಡಿ ಇರಬೇಕು? ಎಷ್ಟು ಅಡಿ ಮೇಲ್ಪಟ್ಟಿರ್ತಾನೆ? 5ರಿಂದ 6 ಅಡಿ. ಮೋಸ್ಟ್ ಆಫ್ ಆಲ್ ಎಲ್ಲ ಏನ್ ಮಾಡಿದ್ದಾರೆ? 6 ಅಡಿ ಮೇಲ್ಪಟ್ಟಂತ ಆಟಗಾರನ ಆಯ್ಕೆ ಮಾಡಿಕೊಂಡಿರ್ತಾರೆ. ಅದೇ ರೀತಿಯಾಗಿ 5 ಅಡಿ ಇರ್ತಕ್ಕಂಥ ಆಟಗಾರನ ಆಯ್ಕೆ ಮಾಡಿರೋದು. ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 6 ಅಡಿ ಇರ್ತಕ್ಕಂಥ ಆಟಗಾರರು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಿರ್ತಾರೆ. ಅದೇ ರೀತಿಯಾಗಿ ಎತ್ತರ ನಿಲುವನ್ನು ಹೊಂದಿರತಕ್ಕಂಥ ಆಟಗಾರ ಈ ತಂಡವನ್ನ ಜಯಶಾಲಿಯಾಗಿ ಮಾಡಲ್ಲ ಮಾಡಲ್ಲ. ಮೋಸ್ಟ್ ಆಫ್ ಆಲ್ ವಾಲಿಬಾಲ್ ಅಲ್ಲಿ ಎತ್ತರವಾದ ನಿಲುವನ್ನು ಹೊಂದಿರತಕ್ಕಂಥ ಆಟಗಾರ ಇರ್ತಾನೆ. ಅದೇ ರೀತಿಯಾಗಿ ಚಪಲತೆ ಅಂದ್ರೆ ಏನ್ ಮಾಡ್ತಾರೆ? ಚಪಲತೆ ಅಂದ್ರೆ ಇಡೀ ಕೋರ್ಟನ್ನ ಮುಖಾಂತರ ಬಾಲನ್ನ ಕವರ್ ಮಾಡ್ತಾನೆ. ಅಂದ್ರೆ ಬಾಲ್ನ ಕಳಿಸುವುದರಾಗ್ಲಿ ಅಥವಾ ಹಿಡಿಯುವುದರಾಗ್ಲಿ ಮಾಡ್ತಾನೆ. ಅಂದ್ರೆ ಬಹಳ ಫುಲ್ ಆಕ್ಟಿವಿಟಿ ಆಗಿ ಇರುವಾಗೆ ಇರ್ತಾನೆ. ಈ ರೀತಿಯಾದ ಹೊಂದಿರತಕ್ಕಂಥ ಆಟಗಾರ ಏನಾಗಿರ್ತಾನೆ ಅವನು. ಅದೇ ರೀತಿಯಾಗಿ ಸ್ಫೋಟಕ ಶಕ್ತಿ ಅಂದ್ರೆ ಏನ್ ಮಾಡ್ತಾನೆ ಆಟಗಾರ? ಅವನು ಜೋರಾದ ಪ್ರಮಾಣದಲ್ಲಿ ಎದುರಾಳಿಯ ಕಡೆಗೆ ಏನ್ ಮಾಡ್ತಾನೆ? ಕಳಿಸ್ಕೊಡ್ತಾನೆ. ಅಂದ್ರೆ ತನ್ನ ಇರ್ತಕ್ಕಂಥ ಎಲ್ಲಾ ಶಕ್ತಿಗಳನ್ನ ನರ ನಾಡಿಗಳು ಅಂತ ಏನಂತೀವಲ್ಲ ಅವೆಲ್ಲಾ ನರ ನಾಡಿ ಇರ್ತಕ್ಕಂಥ ಶಕ್ತಿಗಳನ್ನ ಯೂಸ್ ಮಾಡಿ ಜೋರಾಗಿ ಹೊಡೆಯೋದ್ರ ಮುಖಾಂತರ ಸ್ಮ್ಯಾಶ್ ಮಾಡೋದ್ರ ಮುಖಾಂತರ ಎದುರಾಳಿಯ ಕಡೆ ಕಳಿಸ್ತಾನೆ. ಈ ರೀತಿಯಾದ ಆಟಗಾರ ಏನಾಗಿರ್ತಾನೆ? ಅದೇ ಮೈ ಮಾಡಿತ ಅಂದ್ರೆ ಏನ್ ಮಾಡ್ತಾರೆ ಇವರು? ಮೈ ಮಾಡಿತ ಅಂದ್ರೆ ಮೈಯ ಕೈಗಳನ್ನು ಧರಿಸುವುದರ ಮುಖಾಂತರ ಅಂದ್ರೆ ಎಡಭಾಗಕ್ಕೆ ಬಿದ್ದು ಆಡುವುದರ ಮುಖಾಂತರ ಎದ್ದು ಬಿದ್ದು ಅಂತ ಹೇಳ್ತಿರ್ತಾನೆ. ಅದೇ ರೀತಿಯಾಗಿ ಹಿಂಭಾಗಕರ ಆಗಲಿ ಮುಂಭಾಗಕರ ಆಗಲಿ ಬಲಭಾಗ ಎಡಭಾಗ ಅವೆಲ್ಲ ಬಿದ್ದು ತನ್ನ ಕೈಕಾಲನ್ನ ಮೈಯನ್ನ ಧರಿಸುವುದರ ಮುಖಾಂತರ ಬಾಲನ್ನ ಹಿಡಿಯುವುದರ ಮುಖಾಂತರ ಆಟವನ್ನ ಆಡ್ತಾನೆ. ಆ ರೀತಿಯಾದಂತಹ ಲಕ್ಷಣವನ್ನ ಹೊಂದಿರಬೇಕು ಅಂದ್ರೆ ವಾಲಿಬಾಲ್ ಆಟದಲ್ಲಿ. ಅದೇ ರೀತಿಯಾಗಿ ಉತ್ತಮ ವೇಗ, ಇಡೀ
ಓವರ್ ಬಂದು ಸರ್ವಿಸ್ ಮಾಡುವವರಾಗಲಿ ಅಥವಾ ಎದುರಾಳಿ ಅಂಗಣಕ್ಕೆ ಸ್ಮ್ಯಾಶ್ ಮುಖಾಂತರ ಆಗಲಿ ಹಿಂಬದಿಯಿಂದ ತನ್ನ ಹಿಂಬದಿಯಿಂದ ಮುಂಬದಿಗೆ ಮುಂಬದಿಯಿಂದ ಹಿಂಬದಿಗೆ ಅಂದ್ರೆ ಉತ್ತಮವಾಗಿ ಚಲನೆಯನ್ನು ಮಾಡುವುದರ ಮುಖಾಂತರ ತನ್ನ ಅಂಕಣದಲ್ಲಿ ಉತ್ತಮವಾದ ವೇಗವನ್ನ ಚಲನೆ ಮಾಡುವುದರ ಮುಖಾಂತರ ಆಟವನ್ನ ಆಡ್ತಾರೆ ಅಥವಾ ಈ ಲಕ್ಷಣವನ್ನ ವಾಲಿಬಾಲ್ ಆಟಗಾರ ಹೊಂದಿರ್ತಾನೆ. ಅದೇ ರೀತಿಯಾಗಿ ಪ್ರತಿಕ್ರಿಯೆ ವೇಗ ಏನಂದ್ರೆ ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಹೇಳಿರ್ತಾನೆ ನಿಮಗೆ ನ್ಯೂಟನ್ ಕಾರಲ್ಲ. ಏನು ನನ್ನ ಕಡೆಯಿಂದ ಆಕ್ಷನ್ ಬಂತು ಅದಕ್ಕೆ ತಕ್ಷಣವಾಗಿ ಪ್ರತಿಕ್ರಿಯೆ. ಎದುರಾಳಿ ಕಡೆದಿರ್ತಕ್ಕಂಥ ಚೆಂಡನ್ನ ಏನು ಯಾವ ರೀತಿಯಲ್ಲಿ ಬಂದಿರುತ್ತೋ ಅದೇ ರೀತಿಯಲ್ಲಿ ಅದನ್ನ ತಡೆ ಹಿಡಿದು ಅದೇ ರೀತಿಯ ಪುನಃ ಎದುರಾಳಿ ಕಳಿಸುವಂತಹ ಪ್ರತಿಕ್ರಿಯೆಯನ್ನ ನೀಡುವಂತ ಲಕ್ಷಣವನ್ನ ದಕ್ಷಿಣವಾಗಿ ವಾಲಿಬಾಲ್ ನಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಕಣ್ಣು ಮತ್ತು ಸಂಯೋಜನೆ ಸರಿಯಾದ ರೀತಿಯಲ್ಲಿ ಪ್ರಮಾಣದಲ್ಲಿ ಸರಿಯಾಗಿ ಕಣ್ಣುಗಳಿತ್ತಂದ್ರೆ ನಾವು ಬಾಲನ್ನ ಬರ್ತಾನೆ ಜಡ್ಜ್ ಬರ್ತಾನೆ. ಸರಿಯಾಗಿ ಕಣ್ಣು ಕಾಣಿಸ್ತಿಲ್ಲಪ್ಪ ಅಂತಂದ್ರೆ ನಾವು ಬಾಲನ್ನ ಜಡ್ಜ್ ಮಾಡಕ್ ಆಗುತ್ತಾರಲ್ಲ. ಅದಕ್ಕೆ ಏನಾಗಿರ್ಬೇಕು, ಕಣ್ಣು ಸರಿಯಾಗಿ ಕಾಣಿಸ್ಬೇಕು. ಅದೇ ರೀತಿಯಾಗಿ ಕಿವಿ ಸಹ ಸರಿಯಾದ ಪ್ರಮಾಣದಲ್ಲಿ ಕೇಳಿಸ್ಬೇಕು. ನನ್ನ ಸಹ ಆಟಗಾರರು ಏನು ಹೇಳ್ತಾರೆ ಏನ್ ಮಾತಾಡ್ತಾರೆ ಅದನ್ನ ಸಹ ಕೇಳುವಂತೆ ಇರಬೇಕು. ಹೌದು ತಾನೆ? ಕಣ್ಣು ಕಿವಿ ಕರೆಕ್ಟ್ ಆಗಿರ್ತಾನೆ ನಾವು ಕರೆಕ್ಟ್ ಬಾಲ್ ಜಡ್ಜ್ ಹೋಗ್ತಾನೆ. ಕಣ್ಣು ಇವೇ ಮೇನ್ ಇಂದ್ರಿಯಗಳು. ಕಣ್ಣು ಕಿವಿ ಮೂಗು ವಾಸನೆ ಅಂತೀವಲ್ಲ ಅದೇ ಕರೆಕ್ಟ್ ಆಗಿ ಇವನ್ನ ಜಡ್ಜ್ ಮಾಡಿದ್ರೆ ಇನ್ನುಳಿತಕ್ಕಂಥ ನಮ್ಮ ಕೈ ಅಥವಾ ಕಾಲಾಗಲಿ ಚಲನೆ ಮಾಡ್ತಿರ್ತಾನೆ. ಯಾವ ಕಡೆ ಬಾಲ್ ಎಕಡೆ ಬರ್ತಂದ್ರೆ ಕೈ ಕಣ್ಣು ಕರೆಕ್ಟ್ ಬಾಲ್ ಆ ಸೈಡ್ ಈ ಸೈಡ್ ಬಂತಂದ್ರೆ ಕಣ್ಣು ತೋರಿಸಿ ಯಾವ ಕಡೆ ದಿಕ್ಕಿ ತೋರಿಸ್ತು ಆ ಕಡೆಗೆ ನಾವು ಚಲನೆ ನಮ್ಮ ಕೈ ಅಥವಾ ಕಾಲಾಗಿ ಆಟೋಮೆಟಿಕಲಿ ಚಲನೆ ಮಾಡ್ತಿರ್ತಾನೆ. ಚಲನೆ ಮಾಡ್ತಾ ಮಾಡಲ್ವಾ? ಅದೇ ರೀತಿಯಾಗಿ ಸಂಯೋಜನೆಯನ್ನ ಹೊಂದಿರಬೇಕು. ಕಣ್ಣು ಮತ್ತು ಕಿವಿ ಕೈ ಕಾಲುಗಳು ಸಂಯೋಜನೆ ಅಂದ್ರೆ ಕಾಂಬಿನೇಷನ್. ಈ ಕಾಂಬಿನೇಷನ್ ಇತ್ತಂದ್ರೆ ಮಾತ್ರ ನಾವು ವಾಲಿಬಾಲ್ ಆಡೋಣಕ್ಕೆ ಸಹಾಯ ಆಗುತ್ತಾರೆ. ಹಾಗಾಗಿ ಕಣ್ಣು ಮತ್ತು ಸಂಯೋಜನೆ ಹೊಂದಿರತಕ್ಕಂಥ ಲಕ್ಷಣವನ್ನು ನಾವು ವಾಲಿಬಾಲ್ ಆಟದಲ್ಲಿ ಕಾಣಬಹುದಾಗಿದೆ. ಅದೇ ಗುಣವನ್ನ ಹೊಂದಿರತಕ್ಕಂಥ ಆಟಗಾರನ ಆಗಿರ್ತಾರೆ. ಅದೇ ರೀತಿಯಾಗಿ ಎಂಟನೇ ಕಷ್ಟ ಸಹಿಷ್ಣುತೆ. ಕಷ್ಟ ಸಹಿಷ್ಣುತೆ ಏನ್ ಹೇಳ್ರಿ, ಬಿದ್ದು ತನ್ನ ತಂಡವನ್ನು ಯಾವುದೇ ರೀತಿಯಾಗಿ ಜಯಶಾಲಿ ಮಾಡಬೇಕು. ನಾನು ಸಹ ಕಷ್ಟಪಟ್ಟು ಆಟವನ್ನ ಕಲಿಬೇಕು ಕ್ರೀಡಾ ಮನೋಭಾವನೆ ಹೊಂದಿರ್ತಾನೆ. ಅದೇ ರೀತಿಯಾಗಿ ಅವನು ಕಷ್ಟ ಸಹಿಷ್ಣುತೆಯನ್ನು ಹೊಂದುವುದರ ಮುಖಾಂತರ ತನ್ನ ತಂಡವನ್ನ ಜಯಿಸಲು ಸಹ ಅನುಕೂಲವಾಗುವ ಹಾಗೆ ಆಟವನ್ನ ಆಟ ಆಡ್ತಾನೆ. ಆತಂದ್ರೆ ಈ ಎಲ್ಲಾ ಲಕ್ಷಣಗಳನ್ನು ನಾವು ಇಲ್ಲಿ ವಾಲಿಬಾಲ್ ಆಟದಲ್ಲಿ ಕಾಣಬಹುದಾಗಿದೆ. ಇವೆಲ್ಲಾ ಲಕ್ಷಣಗಳನ್ನು ಒಳಗೊಂಡಾಗ ಮಾತ್ರ ನಾವು ಏನಾಗ್ತೀವಿ, ವಾಲಿಬಾಲ್ ಆಟವನ್ನು ಆಡಲು ಸಹಾಯ ಆಗುತ್ತಾನೆ. ಇದರಲ್ಲಿ ಯಾವುದರ ಒಂದು ಸರಿಯಾದ ಪ್ರಮಾಣದಲ್ಲಿ ಒಂದು ಕೆಲಸ ಮಾಡಿಲ್ಲ ಅಂತಂದ್ರೆ ನಾವು ಸರಿಯಾದ ರೀತಿಯಲ್ಲಿ ವಾಲಿಬಾಲ್ ಆಟವನ್ನ ಆಡುವುದಕ್ಕೆ ಆಗುವುದಿಲ್ಲ. ಇದು ಸರಿಯಾಗಿ ಕಣ್ ಕಾಣಿಲ್ಲಪ್ಪ ಅಥವಾ ಕೋಆರ್ಡಿನೇಷನ್ ಅಂದ್ರೆ ಕೈ ಏನು ಕಾಲು ಏನೋ ಡೋಂಕ್ ಆಗಿ ಅಥವಾ ಕೈ ಏನೋ ಫ್ರಾಕ್ಚರ್ ಆಗಿತ್ತಂದ್ರೆ ಆಟಾಡಕ್ಕಾಗುತ್ತಾ? ಆಮೇಲೆ ಉತ್ತಮ ವೇಗ ಜೋರಾಗಿ ಓಡಬೇಕಾನೆ ವಾಲಿಬಾಲ್ ಆಟದಲ್ಲಿ ಓಡ್ ಮೇಲೆ ಆಟಾಡಬೇಕಾನೆ ವೇಗ ಎಲ್ಲ ಆಟಾಡಕ್ಕಾಗುತ್ತಾ? ಆಗಲ್ತಾನೆ, ಆಗಲ್ಲ. ಹಾಗಾಗಿ ಉತ್ತಮ ವೇಗವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಸ್ಫೋಟಕ ಶಕ್ತಿ, ಫಿಸಿಕಲಿ ಫಿಟ್ನೆಸ್ ಆಗಿ ಅಂದ್ರೆ ಸದೃಢವಾಗಿ ದೃಢವಾಗಿ ಫಿಟ್ ಆಗಿರ್ತಕ್ಕಂಥ ಆಟಗಾರ ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ ಯೂಸ್ ಮಾಡುವುದರ ಮುಖಾಂತರ ಬಳಕೆ ಮಾಡುವುದರ ಮುಖಾಂತರ ಎದುರಾಳಿ ಅಂಗಣಕ್ಕೆ ಬಾಲನ್ನ ಕಳಿಸುವಂತಹ ಸಂದರ್ಭವನ್ನ ಹೊಂದಿರುತ್ತಾನೆ. ಹಾಗಾಗಿ ತನ್ನ ಬಾಡಿ ಫಿಟ್ನೆಸ್ ಅನ್ನ ಕಾಯ್ದುಕೊಳ್ಬೇಕು. ಹಾಗಾಗಿ ನಾವು ಇಲ್ಲಿ ಸ್ಫೋಟಕ ಶಕ್ತಿಯನ್ನು ಹೊಂದಿರ್ತಕ್ಕಂಥ ಆಟಗಾರರನ್ನ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಮೈಮಣಿತ ಅಂದ್ರೆ ಎದ್ದು ಬಿದ್ದು ತನ್ನಿರ್ತಕ್ಕಂಥ ಕೈ ಕಾಲುಗಳನ್ನ ಚಲನೆ ಮಾಡುವುದರ ಮುಖಾಂತರ ಸುಮ್ಮನೆ ನಿಂತ ಜಾಗದಲ್ಲಿ ಬಾಲ್ ಬರ್ತದ ಬರೋದಿಲ್ಲ. ನಾವು ಬಾಲ್ ಬರ್ತಾ ಹೋಗ್ಲೇಬೇಕಾದ್ರೆ ಅದೇ ರೀತಿಯಾಗಿ ಅಂದ್ರೆ ಬಾಲ್ ಬರುವ ಜಾಗಕ್ಕೆ ನಾವು ಹೋಗುವುದರ ಮುಖಾಂತರ ಫ್ಲೆಕ್ಸಿಬಿಲಿಟಿ, ಅದನ್ನ ಫ್ಲೆಕ್ಸಿಬಿಲಿಟಿ ಅಂತೀವಿ. ಫ್ಲೆಕ್ಸ್ ಅಂದ್ರೆ ಬೆಂಡ್ ಆಗೋದು ಇದಾಗೋದು ಮಾಡ್ತೀವಲ್ಲ ಅಥವಾ ಆ ರೀತಿ ಆಗ್ತಕ್ಕಂಥ ಆಟಗಾರರನ್ನ ನಾವು ಇಲ್ಲಿ ಕಾಣಬಹುದಾದ್ರೆ ಬಾಲನ್ನ ತನ್ನ ನಿಂತ ಜಾಗದಲ್ಲೇ ಬಾಲ್ ಬರುವುದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲಿ ಬಾಲ್ ಬರುತ್ತೋ ಆ ಕಡೆ ಬಾಲನ್ನ ಹುಡುಕಿಕೊಂಡು ಆರುವುದರ ಮುಖಾಂತರ ಕೈ ಅಥವಾ ಕಾಲನ್ನ ಬೆಂಡ್ ಮಾಡುವುದರ ಮುಖಾಂತರ ಸೊಂಟವನ್ನ ಬೆಂಡ್ ಮಾಡುವುದರ ಮುಖಾಂತರ ನಾವು ಬಾಲನ್ನ ತೆಗೆದುಕೊಳ್ತೀವಿ, ರಿಸೀವ್ ಮಾಡ್ತೀವಿ, ಅದನ್ನ ಮೈಮಣಿತ ಅಂತೀವಿ. ಅದೇ ರೀತಿಯಾಗಿ ಚಪಲತೆ, ಇಡೀ ಆಕ್ಟಿವ್ ಅಂದ್ರೆ ಫುಲ್ ಆಕ್ಟಿವ್ ಆಗಿ ಎನರ್ಜಿ ಅಂತೀವಿ. ಎನರ್ಜಿ ಆಕ್ಟಿವ್ ಹೇಳ್ತೀವಿ, ಏನಪ್ಪ ಬಹಳ ಆಕ್ಟಿವ್ ಇರುವಂತ ಅಂದೇ ತಾನೆ. ಅಷ್ಟು ಕೊನೆಯಿಂದ ಪ್ರಾರಂಭದಿಂದ ಕೊನೆಯವರೆಗೂ ಸಹ ಫುಲ್ ಆಕ್ಟಿವ್ ಆಗಿ ಯಾವುದೇ ತಂಡ ತನ್ನ ಸಹಾಟಗಾರರ ಮೇಲೆ ಸಿಟ್ಟು ಅಥವಾ ಕೋಪವನ್ನು ತೋರುತ್ತದೆ, ಸಂತೋಷದಲ್ಲಿ ಲಘುಮುಖದಿಂದ ಇಡೀ ಕೋರ್ಟ್ ತುಂಬಾ ಆಟ ಆಡುವಂತ ಚಪಲತೆಯನ್ನ ಆಕ್ಟಿವ್ ಅನ್ನು ಹೊಂದಿರ್ತಕ್ಕಂಥ ನಾವು ಆಟಗಾರನ ನಾವು ಕಾಣಬಹುದು. ಇಷ್ಟೂ ಗುಣಲಕ್ಷಣಗಳು
ವಾಲಿಬಾಲ್ ಒಬ್ಬ ಆಟಗಾರನಲ್ಲಿ ಇರಬೇಕಾಗತ್ತೆ. ಎಲ್ಲಾ ಗುಣಲಕ್ಷಣಗಳನ್ನು ಒಳಗೊಂಡಾಗ ಮಾತ್ರ ಒಂದು ಉತ್ತಮವಾದ ತಂಡವನ್ನ ರಚನೆ ಮಾಡಬಹುದು ಅಥವಾ ಉತ್ತಮವಾದ ವಾಲಿಬಾಲ್ ಆಟಗಾರನಾಗಬಹುದು. ಇದಿಷ್ಟು ವಾಲಿಬಾಲ್ ನಲ್ಲಿ ಬರ್ತಕ್ಕಂಥ ಗುಣಲಕ್ಷಣಗಳು. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ವಾಲಿಬಾಲ್ ಆಟದ ನಿಯಮಗಳ ಬಗ್ಗೆ ತಿಳಿಸ್ಕೊಡ್ತೀನಿ, ಅಂದ್ರೆ ರೂಲ್ಸ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ.